ನೀನಾದೇನ ಧಾರಾವಾಹಿಯ ಗುರುವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ವೇದ ಮನೆಗೆ ಬಂದಿದ್ದಾಳೆ. ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಿದ್ದಾರೆ. ವೇದಾಗೆ ಮನಸ್ಸಿಗೆ ತುಂಬ ನೋವಾಗಿರುತ್ತೆ. ತನ್ನ ಗಂಡನ ಎಂಗೇಜ್ಮೆಂಟ್ನ ನಿಶ್ಚಿತಾರ್ಥನ ಕಣ್ಣಾರೆ ನೋಡಿ ಅವಳಿಗೆ ಅಳು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇರಲ್ಲ. ಇನ್ನು ಲೋಕಿ ಹೇಳ್ತಾ ಇದ್ದಾರೆ, ನೋಡಮ್ಮ ವೇದ, ಈಗಲಾದರೂ ತಿಳ್ಕೊ, ಹೊರಗಡೆ ಪ್ರಪಂಚ ಹೇಗಿದೆ, ಏನು ಕತೆ ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ. ನೀನು ತುಂಬ ಮುಗ್ಧೆನಮ್ಮ, ಎಲ್ರೂ ಕೂಡ ಬೇಗ ನಂಬಿಡ್ತೀಯ. ನೀನು ಮೋಸ ಹೋಗ್ತಾ ಇದೆಯಾ. ಅವನು ಪುಡಿ ರೌಡಿ, ಅವನ ಸಹವಾಸ ಇನ್ನೂ ಬೇಡ. ಇದನ್ನೆಲ್ಲ ತಿಳ್ಕೊಂಡಾಯ್ತಲ್ಲ, ಇನ್ನು ನಿನ್ನ ಜೀವನದ ಬಗ್ಗೆ ನಮಗೆಲ್ಲ ಬಿಟ್ಬಿಡು. ನಿನ್ನ ನೋಡ್ಕೊಳೋ ಜವಾಬ್ದಾರಿ ನಮ್ಮದು, ನಿಮಗೆ ಒಳ್ಳೆ ಜೀವನ ಕೂಡ ರೂಪಿಸ್ಕೊಳೋ ಜವಾಬ್ದಾರಿ ನಮ್ಮದು ಅಂತ ಲೋಕಿ ಹೇಳ್ತಾ ಇದ್ದಾರೆ. ಹಾಗೆ ಚೈತ್ರ ಮತ್ತು ಅವ್ರ ತಾಯಿ ಕೂಡ ಹೇಳ್ತಾ ಇದ್ದಾರೆ, ವೇದ, ನೀನು ನಮ್ಮ ಕಣ್ಣುಂದೆ ನಾವು ಬೆಳೆಸಿರೋ ಮಗು. ನಿನ್ನನ್ನು ಆ ರೌಡಿ ಕೈಲಿ ಕೊಟ್ಟು ಏನೋ ಕೆಟ್ಟಗಳಿಗೆ ಅದೆಲ್ಲ ಆಗೋಯ್ತು. ನಿನ್ನ ಜೀವನದಲ್ಲಿ ಅದೆಲ್ಲ ಮುಗ್ದೋಯ್ತು. ಇನ್ನು ಅವ್ರ ಮನೆ ಸಹವಾಸ, ಅವ್ರ ಸಹವಾಸ ನಮಗೆ ಬೇಡ. ನಿನ್ನ ಜೀವನನ ಕಲ್ಪಿಸ್ಕೊಳೋದಕ್ಕೆ ಯೋಚನೆ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ನ್ಯಾಯಮೂರ್ತಿಗಳು, ಸತ್ಯಮೂರ್ತಿಗಳು ಕೂಡ ಹೇಳ್ತಾ ಇದ್ದಾರೆ, ನೋಡು ವೇದ, ಇವ್ರು ಯಾರು ಕೂಡ ನಿನಗೆ ಕೆಟ್ಟೋದನ್ನ ಬಯಸೋರಲ್ಲ. ಇವರೆಲ್ಲ ಕೂಡ ನಿನ್ನ ಸಂಬಂಧಿಗಳು. ನೀನು ಲೋಕಿ ನಿನ್ನ ಅಣ್ಣ ಆಗಿ ಅವನ ಜವಾಬ್ದಾರಿನ ಹೇಳ್ತಾ ಇದ್ದಾನೆ. ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅಂತೇಳಿ ಮಾತಾಡ್ತಾ ಇದ್ದಾನೆ. ಅದೇ ರೀತಿ ನಮಗೆ ನಿನ್ನ ಯಾವತ್ತೂ ಕೂಡ ಕಷ್ಟದಲ್ಲಿ ನೋಡೋದಕ್ಕಾಗೋದಿಲ್ಲ. ನೀನು ಈ ಥರ ಸಂಕಟ ಪಡ್ತಾ ಇರೋದು, ಅಳ್ತಾ ಇರೋದನ್ನ ನಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ವೇದ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಮ್ಮ, ಹೊರಗಡೆ ಪ್ರಪಂಚ ತುಂಬ ಕೆಟ್ಟದು. ನೋಡು, ಯಾವಾಗಲೂ ಕೂಡ ಅಮ್ಮ ಅಮ್ಮ ಅಂತ ಹೇಳಿ ಪ್ರೀತಿಯಿಂದ ಕರ್ಕೊಂಡು ಓಡಾಡ್ತಾ ಇದ್ದೆ. ನೀನು ಹೆತ್ತ ತಾಯಿಗಿಂತ ಅವ್ರನ್ನ ಒಂದು ಬೇರೆ ಸ್ಥಾನದಲ್ಲೇ ಇಟ್ಟಿದ್ದೆ. ಆದರೆ ಇವತ್ತು ಅವರೇ ಮುಂದೆ ನಿಂತ್ಕೊಂಡು ನಿನ್ನ ಗಂಡನಿಗೆ, ಆ ವಿಕ್ರಮ್ಗೆ ಇನ್ನೊಂದು ಎಂಗೇಜ್ಮೆಂಟ್ನ ಮಾಡಿಬಿಟ್ರು. ಇಷ್ಟೇ ಅಲ್ವಾ, ಗೊತ್ತಾಯ್ತಲ್ವಾ? ನಾವು ಪಕ್ಕದಲ್ಲಿದ್ದರೂ ಕೂಡ ಜನ ನಮಗೆ ಚೂರಿ ಹಾಕಿದ್ದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿ ಇದೆ ವಾತಾವರಣ. ಇನ್ನು ಮುಂದಾದರೂ ಕೂಡ ಇದೆಲ್ಲ ಗೊತ್ತಾಯ್ತಲ್ಲ, ಇನ್ನು ಮುಂದೆ ನೀನು ಒಳ್ಳೆ ರೀತಿಯಲ್ಲಿ ಇದನ್ನೆಲ್ಲ ಬಿಟ್ಟು ನಮ್ಮ ಮಾತನ್ನ ಕೇಳಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಪ್ರೀತಮ್ ಕೂಡ ಇರ್ತಾನೆ. ಪ್ರೀತಮ್ ಕೂಡ ಇನ್ನು ಮುಂದಾದರೂ ನನ್ನ ವೇದ ನನ್ನ ಹತ್ರ ಬರ್ತಾಳೆ ಅಂತ ಹೇಳಿ ನಂಬಿಕೆ ಮೇಲೆ ಕೂತಿದ್ದಾನೆ. ಈಗ ವೇದ ರೂಮ್ ಹತ್ರ ಹೋಗ್ತಾ ಇದ್ದಾಳೆ. ರೂಮ್ ಹತ್ರ ಡೋರ್ನ ನಾಕ್ ಮಾಡಿಕೊಂಡು ಅಳ್ತಾ ಇದ್ದಾಳೆ. ಆಗ ಗುಂಡ, ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿವಲ್ಲೋ, ಇಷ್ಟೊಂದು ನನ್ನನ್ನು ಮರೆತುಬಿಟ್ಟು ಇನ್ನೊಬ್ಳ ಹತ್ರ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಮಾಡೋದಕ್ಕೆ ಹೋಗ್ತಾ ಇದೆಯಲ್ಲ, ನಾನು ನಿನಗೆ ನೆನಪೇ ಬರಲಿಲ್ವಲ್ಲ ಗುಂಡ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನಾನಿನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ನಾನು ಯಾವತ್ತೂ ಕೂಡ ಬಂದು ನೀನು ನನ್ನನ್ನು ಮದುವೆ ಆಗು ಅಂತೇಳಿ ಕಾಡಿ ಬೇಡಿದ್ದಳು ಅಲ್ಲ. ಆವತ್ತು ಬಂದು ನನ್ನ ಮದುವೆ ಆಗಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲ. ಮತ್ತು ನಾನು ನನ್ನ ಪಾಡಿಗೆ ನಾನು ಇದ್ದೆ. ಮತ್ತು ಆ ಮನೆಯಿಂದ ನೀನು ಇಲ್ಲಿರಬೇಡ ಅಂತೇಳಿ ಹೊರಗಡೆ ಕಳಿಸ್ಬಿಟ್ಟೆ. ಹೀಗೆಲ್ಲ ಮಾಡಿಬಿಟ್ಟಲ್ಲ ಅಂತೇಳಿ ಕಣ್ಣೀರಾಗ್ತಾ ಇರ್ತಾಳೆ ರೂಮಲ್ಲಿ. ಇನ್ನೊಂದು ಕಡೆ ವಿಕ್ರಮ್ ನೆನ್ನೆ ಎಂಗೇಜ್ಮೆಂಟ್ನ ನೆನಪಿಸ್ಕೊಂಡು ಮಂಟಪದ ಹತ್ರ ಕೂತಿರ್ತಾನೆ. ಅಲ್ಲೇ ದೇವಸ್ಥಾನ ಹೊರಗಡೆ ಅಲ್ಲಿ ಹುಡುಗರೆಲ್ಲ ಇರ್ತಾರೆ. ಅವರಿಗೆ ವಿಷಯನ ಹೇಳ್ತಾ ಇರ್ತಾನೆ. ಏನು, ನೆನ್ನೆ ವೇದ ಬಂದಿದ್ಲ? ಯಾಕೋ ಈ ವಿಷಯನ ನಮ್ಮ ಹತ್ರನಾದ್ರು ಹೇಳೋದಲ್ವಾ? ನಾವಾದರೂ ಹೋಗಿ ವೇದನ ಕನ್ವಿನ್ಸ್ ಮಾಡ್ತಿದ್ವಿ, ಅವಳಿಗೆ ನಡೆದಿದ್ದ ವಿಷಯನೆಲ್ಲ ಹೇಳ್ತಾ ಇದ್ವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹುಡುಗರು. ಆಗ ವಿಕ್ರಮ್ ಹೇಳ್ತಾ ಇದ್ದಾನೆ, ನಾನೇನು ಗನಂದಾರಿ ಕೆಲಸ ಮಾಡಿದ್ದೀನಿ ನೋಡು, ಹೋಗಿ ನಿಮ್ಮ ಹತ್ರ ಎಲ್ಲ ಹೇಳೋದಕ್ಕೆ. ಆ ಟೈಮಲ್ಲಿ ಇದನ್ನೆಲ್ಲ ಮಾತಾಡೋದಕ್ಕಾಗುತ್ತಾ? ಮನೆಯವರೆಲ್ಲ ಇದ್ದರು, ಅಮ್ಮ ಇದ್ದರು, ಈ ವಿಷಯನ ಹೇಳಿದರೆ ದೊಡ್ಡ ವಿಷಯ ಆಗೋಗೋದು ಅಂತ ಹೇಳಿ ಹೇಳ್ತಾ ಇದ್ದಾನೆ ವಿಕ್ರಮ್. ಸರಿ ಬಿಡು, ಅದು ಹೇಗಾದರೂ ತಡ್ಕೊಳೋದಕ್ಕಾಗುತ್ತೆ ಹೇಳು? ಪಾಪ ಹುಡುಗಿ, ಸ್ವಂತ ಗಂಡನೇ ಇನ್ನೊಬ್ಳ ಜೊತೆ ಎಂಗೇಜ್ಮೆಂಟ್ ಮಾಡೋದನ್ನ ಹೆಣ್ಣು ಕೂಡ ಸಹಿಸೋದಿಲ್ಲ. ವಿಕ್ರಮ್, ನೀನು ತಪ್ಪು ಮಾಡ್ತಾ ಇದೆಯಾ ವಿಕ್ರಮ್. ನೀನು ಆಗಿಂದಾಗಲೇ ಬೇಡ ಅಂತೇಳಿ ಎಂಗೇಜ್ಮೆಂಟ್ ಬೇಡ ಅಂತ ಎದ್ದಿನ್ಕೊಬೇಕಾಗಿತ್ತು ಅಂತ ಅಂಕಲ್ ಹೇಳ್ತಾ ಇದ್ದಾನೆ. ಆಗ ವಿಕ್ರಮ್ ಹೇಳ್ತಾ ಇದ್ದಾನೆ, ಅದು ಹೇಗೋ ಸಾಧ್ಯ? ಅಮ್ಮ ನೋಡಲಿಲ್ವಾ, ಪ್ರಮಾಣ ಮಾಡಿಸಿದ್ದಾಳೆ. ICU ವಾರ್ಡಲ್ಲಿ ನೀನು ಸಾಕ್ಷಿನ ಮದುವೆ ಆಗಬೇಕು ಅಂತ ಪ್ರಮಾಣ ಮಾಡಿಸಿದ್ಕೆ ತಾನೆ ನಾನಿವತ್ತು ಎಂಗೇಜ್ಮೆಂಟು ಮದುವೆ ಅಂತಿರೋದು. ಇಲ್ದಿದ್ರೆ ನನಗೆ ಯಾಕೆ ಬೇಕು? ನಾನಿರೋ ಫೀಲ್ಡಲ್ಲಿ ಹುಡುಗಿರಿಗೆ ಮದುವೆ ಆದರೆ ನನ್ನ ಹುಡುಗಿ ಸಹವಾಸಕ್ಕೆ ಹೋಗ್ತಾ ಇಲ್ಲ. ಅಂಥ ಕೆಟ್ಟ ಫೀಲ್ಡಲ್ಲಿದ್ದೀನಿ. ಅದಕ್ಕೋಸ್ಕರ ತಾನೇ ಬೇತಾಳ ನನ್ನ ಕೈಯಾರೆ ನನ್ನ ಮನೆ ಬಿಟ್ಟು ಕಳಿಸಿರೋದು ಅಂತ ಹೇಳಿ ವಿಕ್ರಮ್ ಕೂಡ ಬಹಳ ನೋವಿಂದ ಹೇಳ್ತಿದ್ದಾನೆ. ಸರಿನಪ್ಪ ಬಿಡು, ಅದೇನೇ ಆಗಲಿ, ನಿನಗೆ ನಿನ್ನ ಮನಸ್ಸಲ್ಲಿ ಅವಳಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗಲೇ ಹ್ಞೂ ಅಂತ ಅಂದರು. ವೇದನ್ನ ನಾವು ಕನ್ವಿನ್ಸ್ ಮಾಡಿ ಅವಳು ಏನಾದರೂ ಹೇಳಿ ನಾನು ಕರ್ಕೊಂಬಂದು ನಿಮ್ಮ ಮನೆಗೆ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಅಂಕಲ್ ಹೇಳ್ತಾ ಇದ್ದಾನೆ.
ಬೇಡ ಬೇಡ, ನಾನು ಅವಳನ್ನ ಮನೆ ಬಿಟ್ಟು ಕಳಿಸಿದ್ದಾಗೈತೆ, ಇನ್ನು ನನ್ನ ಮನೆಗೆ ಕರ್ಕೊಂಬರಲ್ಲ, ಅವಳು ಅಲ್ಲಿದ್ರೇ ಸರಿ, ಅವಳು ಯಾವತ್ತೂ ನಕ್ಷತ್ರ ಕಣೋ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಇಲ್ಲಿ ಮನೆಯಲ್ಲಿದ್ದಾರೆ. ಮನೆಯಲ್ಲಿ ಈಗ ವಿಷ್ಣು ಮನೆ ಏನೇನು ನಡೆದಿದೆ, ಇದಕ್ಕೆ ಖರ್ಚು ವೆಚ್ಚ ಏನಾಯಿತು, ನೆನ್ನೆ ಎಂಗೇಜ್ಮೆಂಟ್ ಖರ್ಚೆಲ್ಲ ಹೇಳಿ ಅಪ್ಪನ ಹತ್ರ ಹೇಳ್ತಿದ್ದಾರೆ ಜಗನ್ನಾಥ್ರ ಹತ್ರ. ಜಯ ಅವರು ಅಲ್ಲೇ ಮುಂದೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ. ಜಯ, ಏನಾಯ್ತು ಜಯ, ಯಾಕೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಏನೋ ಯೋಚನೆ ಮಾಡಿಕೊಂಡು ಓಡಾಡ್ತಾ ಇದೆಯಾ, ಅದೇನಾಯಿತು ಅಂತ ಹೇಳ್ಬಾರ್ದಾ ಅಂತ ಜಗನ್ನಾಥ ರಾಯರು ಕೇಳ್ತಿದ್ದಾರೆ. ಅಲ್ಲ ರೀ, ನೆನ್ನೆ ನಾವು ಕರೆಕ್ಟಾಗಿ ನಮ್ಮ ವಿಕ್ರಮ್ ಎಂಗೇಜ್ಮೆಂಟ್ ಟೈಮ್ಗೆ ವೇದ ಅಲ್ಲಿ ಹೇಗೆ ಬಂದಳು, ಅವಳಿಗೆ ಹೇಳಿದ್ದಾರು ಯಾರು ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ, ದೇವಸ್ಥಾನದ ಮೇಲೆ 108 ಜನ ಬರ್ತಾ ಇರ್ತಾರೆ, ಆವಾಗ ಅವರು ಕೂಡ ಬಂದಿರ್ಬೋದು ಅಂತ ಹೇಳಿ ಜಗನ್ನಾಥ್ ಅವರು ಹೇಳ್ತಿರ್ತಾರೆ. ಹೌದು ರೀ, ಯಾರು ಬೇಕಾದರೂ ಬರ್ಬೋದು, ಆದರೆ ಅದೇ ಟೈಮಿಂಗ್ಸ್ಗೆ ಹೇಗೆ ಬರೋದಕ್ಕೆ ಸಾಧ್ಯ, ಅದೇ ದೇವಸ್ಥಾನಕ್ಕೆ ಹೇಗೆ ಬರೋದಕ್ಕೆ ಸಾಧ್ಯ? ಓ, ಹಾಗಾದರೆ ನಮ್ಮನೆಯಲ್ಲೇ ಈ ವಿಷಯನ ಯಾರೋ ವೇದನ್ಗೆ ಹೇಳಿದ್ದಾರೆ ಅಂತ ಆಯಿತು. ಸರಿ, ನೀವೇ ಹೇಳಿದ್ರೆ ಸರಿ, ಇಲ್ಲಾಂದರೆ ನಾನೇ ಈ ವಿಷಯ ಹೇಗೋಯ್ತು ಹೇಗೆ ಬಂತು ಅಂತ ಹೇಳಿ ಬಾಯ್ ಬಿಡ್ಸೋದಕ್ಕಾಗುತ್ತೆ. ಎಲ್ಲರೂ ಕೂಡ ನಿಜ ಹೇಳಿ ಅಂತ ಹೇಳಿ ಜಯ ಅವರು ಕೇಳ್ತಾ ಇರ್ತಾರೆ. ಇನ್ನು ಶೈಲು ಇದ್ದೋಳು, ಇನ್ಯಾರ ನಮ್ಮನೆಯಲ್ಲೆಲ್ಲ ಈ ವಿಷಯನ ಇನ್ಯಾರು ಹೇಳೋದಕ್ಕೆ ಸಾಧ್ಯ, ವಸು ಅಕ್ಕನೇ ಹೇಳಿರ್ತಾರೆ ಅಲ್ವಾ ವಸು ಅಕ್ಕ ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ವಸು ಅವರು, ಇಲ್ಲ ಅತ್ತೆ, ನಾನು ಹೇಳಿಲ್ಲ, ವೇದನ ಹತ್ರ ನಾನು ಚೆನ್ನಾಗಿರ್ಬೋದು, ವೇದ ಈ ಮನೆ ಬಿಟ್ಟು ಹೋಗಿರೋದಕ್ಕೆ ನನಗೆ ಬೇಜಾರಾಗಿರ್ಬೋದು, ಆದರೆ ವೇದನ್ಗೆ ನಾನು ಈ ವಿಷಯನ ಹೇಳಿಲ್ಲ ಅಂತ ಹೇಳ್ತಿರ್ತಾರೆ. ಆಮೇಲೆ ಇಲ್ಲಿ ಶೈಲು ಹೇಳ್ತಿದ್ದಾರೆ, ಹಾಗಾದರೆ ವಿಷ್ಣು ಭಾವ ಹೇಳಿರಬೇಕು ಅಂತ ಹೇಳಿದಾಗ ವಿಷ್ಣು ಕೂಡ ಇಲ್ಲ, ನಾನು ಹೇಳಿಲ್ಲ ಅಂತ ಹೇಳಿ ಹೇಳ್ತಿದ್ದಾನೆ. ಮತ್ತು ಇಲ್ಲಿ ವಸುನೇ ಹೇಳ್ತಾ ಇದ್ದಾರೆ, ಅತ್ತೆ, ನಮ್ಮನೆಯಲ್ಲಿ ನಾವು ಯಾರು ಕೂಡ ಹೇಳಿಲ್ಲ ಅಂದರೆ ಶೈಲುನೇ ಹೇಳಿರಬೇಕು, ಯಾಕಂದರೆ ಮೊದಲಿಂದಲೂ ಕೂಡ ಇಲ್ಲಿ ವೇದನ್ಗೂ ಮತ್ತು ಶೈಲಿಗೂ ಆಗ್ತಾ ಇರಲಿಲ್ಲ. ಅವಳೇ ಏನೋ ಒಂದು ನಾನು ಗೆದ್ದುಬಿಟ್ಟಿದ್ದೀನಿ, ನಾನು ನಮ್ಮ ವಿಕ್ರಮ್ಗೆ ಇನ್ನೊಂದು ಮದುವೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಹೊಗಳಿಸ್ಕೊಳಕ್ಕೆ, ಅವಳಿಗೆ ಹೊಟ್ಟೆ ಕಿಚ್ಚು, ಅವಳಿಗೆ ನೋವಾಗೋದಕ್ಕೆ ಅವಳು ಫೋನ್ ಮಾಡಿ ಹೇಳಿರ್ಬೇಕಲ್ವಾ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲ ಜಯ, ಏನೇನೋ ಯೋಚನೆ ಮಾಡಿ ಮನೆಯವ್ರ ಮಧ್ಯೆ ನಿನ್ನ ಮಧ್ಯೆ ಸಮಸ್ಯೆಗಳನ್ನ ಯಾಕೆ ತೊಗೊಂಬರ್ತಾ ಇದೆಯಾ? ಈಗ ನೀನೇ ಯೋಚನೆ ಮಾಡು. ನೀನು ವೇದ ಬರೋ ಟೈಮ್ಗೆ ವಿಕ್ರಮ್ ಎಂಗೇಜ್ಮೆಂಟ್ನೇ ಯಾಕೆ ಮಾಡಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ಜಗನ್ನಾಥ್ ಅವರು. ರೀ, ಅದು ಹೇಗೆ ಸಾಧ್ಯ, ನೀವು ಸುಮ್ಮನೆ ಹುಚ್ಚು ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಜಯ ಅವರು. ಈಗ ಅದೇ ಸಮಸ್ಯೆನ, ಅದೇ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಕೇಳು. ನೀನು ಅಷ್ಟೇ, ಎಲ್ಲರ ಮಧ್ಯೆನೂ ಕೂಡ ಅದೇ ಬಂದು ವೇದ ಯಾಕೆ ಬಂದು, ವಿಕ್ರಮ್ ಯಾಕೆ ಅದೇ ಟೈಮ್ಗೆ ಹೋದ ಅಂತ ಕೇಳಿ ಎಲ್ಲರೂ ತಲೆ ತಿಂತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ.